ಧನುಸ್ಸು. ಬಿಲ್ಲು ಎಂದ ಕೂಡಲೇ ನಮ್ಮ ಮನಸ್ಪಟಲದಲ್ಲಿ ಮೂಡುವುದು ಕೋದಂಡವನ್ನು ಹಿಡಿದಿರುವ ಶ್ರೀರಾಮಚಂದ್ರನ ಮೂರ್ತಿ. ಶ್ರೀರಾಮಾಯಣದಲ್ಲಿ ವಿಶ್ವಾಮಿತ್ರರು ತಾವು ಮಾಡುತ್ತಿದ್ದ ಯಜ್ಞವು ಸಫಲವಾಗಲೆಂದು ಶ್ರೀರಾಮನನ್ನು ಅವರೊಂದಿಗೆ ಕಾಡಿಗೆ ಕರ್ಕೊಂಡು ಹೋಗ್ತಾರೆ. ಆ ಕಾರ್ಯವು ಸಂಪೂರ್ಣವಾಗಿ ಸಫಲವಾದ ಬಳಿಕ ಲಕ್ಷ್ಮಣ ಸಮೇತನಾಗಿ ರಾಮನು ಮಿಥಿಲಾ ನಗರಕ್ಕೆ ಹೋಗಿ ಶಿವಧನುಸ್ಸನ್ನು ಎತ್ತಿದ ಘಟ್ಟ ಲೋಕಮಾನ್ಯವಾದದ್ದು. ಅದು ಅಸಾಧಾರಣ ಬಲದಿಂದಲೂ ತೇಜೋಯುಕ್ತವಾದ ಆ ಧನುಸ್ಸಿನ ಸಹಾಯದಿಂದ ಪರಶಿವನು ದಕ್ಷನ ಯಜ್ಞವನ್ನು ಧ್ವಂಸ ಮಾಡ್ತಾನೆ. ಕಾಲಾಂತರದಲ್ಲಿ ಆ ಧನುಸ್ಸು ದೇವರಾತನೆಂಬ ಮಿಥಿಲಾಧೀಶನಿಗೆ ಶಿವನಿಂದ ಕೊಡಲ್ಪಟ್ಟಿತು. ದೇವರಾತನ ವಂಶದಲ್ಲಿ ಜನಿಸಿದ ಬಳಿಕ ಜನಕ ಮಹಾರಾಜನ ಅತ್ಯಂತ ಅಮೋಘವಾದ ಒಂದು ಯಜ್ಞವನ್ನು ಮಾಡ್ತಾನೆ. ಇದರಿಂದ ಸಂತಸಗೊಂಡ ದೇವತೆಗಳು ಜನಕರಾಜನಿಗೆ ಶಿವಧನಸ್ಸನ್ನು ಬಹುಕರಿಸ್ತಾರೆ. ಅದನ್ನು ಸೆಳೆದು ಕಟ್ಟಲು ದೇವ, ದಾನವ, ಗಂಧರ್ವ, ರಾಕ್ಷಸ, ಮಾನವರು ಯಾರೂ ಸಮರ್ಥರಲ್ಲ. ಅದು ದೇವತಾ ಮೂರ್ತಿ ರೂಪವಾಗಿದ್ದು ಜನಕನ ಅರಮನೆಯಲ್ಲಿ ಪ್ರತಿದಿನವೂ ನಾನಾ ವಿಧವಾದ ಗಂಧ, ಮೂಲ್ಯ, ಧೂಪ, ಅಗರುಗಳಿಂದ ಪೂಜಿಸಲ್ಪಡುತ್ತಿತ್ತು. ಇದು ನಿಮಿಚಕ್ರದಿಂದ ಆರನೆಯವನಾದ ದೇವರಾತನ ಕೈಯಲ್ಲಿ ದೇವತೆಗಳಿಂದ ನಿಕ್ಷೇಪ ರೂಪವಾಗಿ ಇಡಲ್ಪಟ್ಟಿತ್ತು. ಒಂದು ಸಲ ಜನಕ ಮಹಾರಾಜನು ಭೂಮಿಯನ್ನು ಶೋಧಿಸುವ ಸಲುವಾಗಿ ನೇಗಿಲಿನಿಂದ ಭೂಮಿಯನ್ನು ಉಳುತ್ತಿದ್ದಾಗ ನೇಗಿಲಿನ ಗೊಳಕ್ಕೆ ಸಿಕ್ಕಿ ಹೆಣ್ಣು ಮಗುವೊಂದು ಹೊರಬಂತು. ಅವಳಿಗೆ ಸೀತೆ ಎಂದು ನಾಮಕರಣ ಮಾಡಿ ಮಗಳಂತೆ ಸಾಕಿದನು. ಅವಳಿಗೆ ಯಾರು ಆ ಶಿವಧನಸ್ಸನ್ನು ಮೇಲೆತ್ತಿ ಹೆದೆಯೇರಿಸಿ ಪರಾಕ್ರಮವನ್ನು ತೋರುವರೋ ಅವರಿಗೆ ಕೊಟ್ಟು ವಿವಾಹ ಮಾಡ್ತೇನೆ ಅಂತ ಹೇಳ್ತಾನೆ. ವಿಶ್ವಾಮಿತ್ರರು ಶ್ರೀರಾಮನಿಗೆ ಧನುಸ್ಸನ್ನು ತೋರಿಸಲು ಹೇಳ್ತಾರೆ. ಆಗ ಸಚಿವರು ದೃಢಕಾಯರಾದ 5,000 ರಾಜಭಟರು 8 ಚಕ್ರಗಳಿಂದ ಕೂಡಿದ್ದ ಆ ಧನುಸ್ಸಿನ ಪೆಟ್ಟಿಗೆಯನ್ನು ಬಹಳ ಕಷ್ಟಪಟ್ಟು ಅಲ್ಲಿಗೆ ತರ್ತಾರೆ. ಪೂಜ್ಯರಾದ ವಿಶ್ವಾಮಿತ್ರರ ಅಪ್ಪಣೆಯನ್ನು ಪಡೆದು ಪೆಟ್ಟಿಗೆಯಲ್ಲಿದ್ದ ಧನುಸ್ಸಿನ ಮಧ್ಯಭಾಗವನ್ನು ಹಿಡಿದು ನಗುತ್ತಲೇ ಮೇಲಕ್ಕೆತ್ತುತ್ತಾನೆ ಶ್ರೀರಾಮ. ಸಾವಿರಾರು ಜನರು ನೋಡ್ತಾ ಇದ್ದಂತೆ ಶ್ರೀರಾಮನು ಶಿಂದೆನೆಯನ್ನು ಕಟ್ಟಲು ಲೀಲೆಯಿಂದ ಸೆಳೆದನು. ಆಗ ಮಧ್ಯಭಾಗಕ್ಕೆ ಸರಿಯಾಗಿ ಮುರಿದು ಬಿತ್ತು. ಸಿಡಿಲಿಗೆ ಸಮಾನವಾದ ಘೋರವಾದ ಶಬ್ದವಾಯಿತು. ಕೂಡಲೇ ಜನಕನು ಸೀತೆಯನ್ನು ಶ್ರೀರಾಮನಿಗೆ ಕೊಟ್ಟು ವಿವಾಹ ಮಾಡಲು ನಿಶ್ಚಯಿಸ್ತಾರೆ. ಶ್ರೀರಾಮನು ಒಂದು ಸಲ ಬಾಣವನ್ನು ಹೂಡಿದರೆ ಮತ್ತೆ ಹಿಂದಕ್ಕೆ ತೆಗೆದುಕೊಳ್ತಾ ಇರಲಿಲ್ಲ. ಒಂದು ಸಲ ತೊಟ್ಟ ಬಾಣವನ್ನು ಮತ್ತೆ ಉಪಯೋಗಿಸ್ತಾ ಇರಲಿಲ್ಲ. ಅವರು ಬಿಟ್ಟ ಬಾಣಗಳು ಮಾಡಬೇಕಾದ ಕಾರ್ಯವನ್ನು ಮಾಡಿ ಸಮುದ್ರದಲ್ಲಿ ಮಿಂದು ಮತ್ತೆ ಬತ್ತಳಿಕೆ ಸೇರ್ತಾ ಇತ್ತು. ರಾಮನು ದಂಡಕಾರಣ್ಯದಲ್ಲಿದ್ದಾಗ ಕರದೂಷಣರೆಂಬ 14,000 ರಾಕ್ಷಸರೊಂದಿಗೆ ಅಲ್ಲಿಗೆ ಬರ್ತಾರೆ. ಆದರೆ ರಾಮನೊಬ್ಬನೇ ಕ್ಷಣಾರ್ಧದಲ್ಲಿ ಅವರನ್ನು ಕೊಲ್ತಾನೆ. ರಾಮ ಸೀತೆಯೊಂದಿಗೆ ವನವಾಸದಲ್ಲಿದ್ದಾಗ ದೇವೇಂದ್ರನ ಮಗ ಸೀತೆಯನ್ನು ಇಚ್ಛಿಸಿ ಅವಳಿಗೆ ತೊಂದರೆಯನ್ನು ಕೊಟ್ಟಾಗ ರಾಮ ಕೈಗೆ ಸಿಕ್ಕಿದ ಹುಲ್ಲುಕಡ್ಡಿಯನ್ನು ಬ್ರಹ್ಮಾಸ್ತ್ರದಂತೆ ಉಪಯೋಗಿಸ್ತಾನೆ. ಧನುಸ್ಸು ಅಂತಂದಾಗ ಮಹಾಭಾರತದ ಮತ್ತೊಂದು ಘಟ್ಟ ನಮ್ಮ ಕಣ್ಣ ಮುಂದೆ ಬರುತ್ತೆ. ಅದೇ ಅರ್ಜುನನು ಮತ್ಸ್ಯಯಂತ್ರವನ್ನು ಬೀರಿಸಿ ದ್ರೌಪದಿಯನ್ನು ವಿವಾಹ ಮಾಡಿಕೊಂಡಿರುವಂಥದ್ದು. ದ್ರೌಪದಿ ದ್ರುಪದರಾಜನ ಮಗಳು, ಅತ್ಯಂತ ಸೌಂದರ್ಯವತಿ. ಪುತ್ರಿಗೆ ಅಸಾಮಾನ್ಯ ಶೂರನನ್ನೇ ಅಳಿಯನಾಗಿ ಪಡೆಯಬೇಕೆಂಬ ಮಹಾತ್ಮಾಕಾಂಕ್ಷೆಯಿಂದ ಮತ್ಸ್ಯಭೇದ ಯಂತ್ರವನ್ನು ನಿರ್ಮಿಸ್ತಾನೆ. ಅದೊಂದು ವಿಶೇಷವಾದ ಯಂತ್ರ. ಮೇಲೆ ಚಕ್ರದಂತೆ ಸುತ್ತುತ್ತಾ ಇರುತ್ತೆ. ಅದರಲ್ಲಿ ಮೀನಿನ ಆಕಾರದ ಚಿಹ್ನೆಗಳಿರುತ್ತೆ. ಅದರ ಕಣ್ಣಿಗೆ ಕೆಳಗಡೆ ಇರುವ ಎಣ್ಣೆಯಲ್ಲಿ ಬಿಂಬವನ್ನು ನೋಡಿ ಭೇದಿಸಬೇಕು. ಅದಕ್ಕಾಗಿ ಅಸಾಧಾರಣವಾದ ಧನುರ್ವಿದ್ಯೆಯನ್ನು ತಿಳಿದವನಾಗಿರಬೇಕು. ಅವಳನ್ನು ಕೈ ಹಿಡಿಯುವ ಆಸೆಯಿಂದ ಅನೇಕ ರಾಜರುಗಳು ಪ್ರಯತ್ನಿಸಿ ವಿಫಲರಾಗ್ತಾರೆ. ಅವರಲ್ಲಿ ದುರ್ಯೋಧನನೂ ಒಬ್ಬನು. ಕೊನೆಗೆ ಅರ್ಜುನನು ಅದರಲ್ಲಿ ಸಫಲೀಕೃತನಾಗ್ತಾನೆ. ಮಹಾಭಾರತದಲ್ಲಿ ಅರ್ಜುನನು ಕಾಂಡವವನದ ಮೇಲೆ ಇಂದ್ರನ ಸುರಿಸಿದ ಮಳೆಯ ಹನಿಯೂ ಸಹ ಬೀಳದಂತೆ ಬಾಣಗಳಿಂದಲೇ ತಡೆದಂತಹ ಮಹಾವೀರನು. ಭೀಷ್ಮ ಪಿತಾಮಹನಿಗೆ ಬಾಣಗಳಿಂದಲೇ ಮಂಚವನ್ನು ತಯಾರಿಸಿದವನು. ಅರ್ಜುನನ ಬಿಲ್ಲಿನ ಹೆಸರು ಗಾಂಡೀವಿ. ವಿಷ್ಣುವಿನ ಕೈಯಲ್ಲಿರುವ ಹೆಸರು ಶಾರ್ಗಿನ್. ಶ್ರೀರಾಮನ ಕೈಯಲ್ಲಿರುವುದು ಕೋದಂಡ. ಅದೇ ರೀತಿ ಪರಶಿವನ ಬಳಿ ಇರುವುದು ಪಿನಾಕ. ಹೀಗೆ ಒಬ್ಬೊಬ್ಬರ ಬಳಿ ಇರುವ ಬಿಲ್ಲಿಗೂ ಬೇರೆ ಬೇರೆ ಹೆಸರುಗಳಿಂದ ಗುರುತಿಸುವರು. ಅಸ್ತ್ರಗಳಲ್ಲೂ ಅನೇಕ, ವಾಯುವ್ಯಾಸ್ತ್ರ, ಗರುಡಾಸ್ತ್ರ, ಹೀಗೆ. ಇಂತಹ ವಿಷಯಗಳನ್ನು ಇಂದು ಹೇಳುವವರು ಕೇಳುವವರೂ ವಿರಳ. ಆದರೆ ಇಂತಹ ಪುರಾಣ ಇತಿಹಾಸಗಳಲ್ಲಿ ಬರುವ ಪಾತ್ರಗಳು, ಅವರ ಶಸ್ತ್ರಗಳು, ಅಸ್ತ್ರಗಳು, ಅದರ ಹಿಂದೆ ಅಡಗಿರುವ ಉದ್ದೇಶಗಳು, ಅದನ್ನು ಕಲಿಯಲು ಅವರು ಪಟ್ಟಂತಹ ಶ್ರಮ, ಅವರಲ್ಲಿದ್ದ ಶ್ರದ್ಧೆ, ಗೌರವಗಳು ಎಲ್ಲವನ್ನೂ ನಾವು ವಿವರಿಸಿ ತಿಳಿಸಿದರೆ ಅವರಿಗೂ ಆ ವ್ಯಕ್ತಿಗಳಂತೆ ಧೈರ್ಯ, ಶೌರ್ಯ, ವೀರ್ಯ, ದಕ್ಷತೆಗಳ ಅರಿವು ಆಗುತ್ತದೆ.